ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ಇವತ್ತು ಮನೆಯಲ್ಲಿರ್ತಕ್ಕಂಥ ಅಕ್ಕಿಯಿಂದ ಅಂದ್ರೆ ರೇಷನ್ ಅಕ್ಕಿ, ಕಂಟ್ರೋಲ್ ಅಕ್ಕಿಯಿಂದ ಯಾವ ರೀತಿ ಇಡ್ಲಿ, ದೋಸೆ, ಪಡ್ಡ ಮಾಡೋದು ಭಾಳ ಚಲೋ ಆಕ್ಕವ್ರಿ. ನೀವು ಮನೆಯಾಗಿನ ಅಕ್ಕಿನ ಬಳಸ್ಕೊಂಡು ಮಾಡ್ಬೋದು. ಅದಕ್ಕೆ ನಾ ಇಲ್ಲೇನು ಮಾಡೀನಿ, ಸಣ್ಣ ಬಟ್ಲೆ 4 ಬಾಟ್ಲ ಅಕ್ಕಿ ತೊಗೊಂಡು ರೇಷನ್ ಅಕ್ಕಿ ಸ್ವಚ್ಛ ಹಿಂಗೆಲ್ಲ ಇತ್ತು ಹಸರು ಮಾಡಿ ಇಟ್ಕೊಂಡು ಆದಷ್ಟು ಬೆಳಗಿರೋ ಅಕ್ಕಿನ ತೊಗೊರಿ. ದೋಸೆ, ಇಡ್ಲಿ ಬೆಳ್ಳಗೆ ಚಂದ ಆಕ್ಕವು. ಆಮೇಲೆ 1-2 ಚಮಚ ಸಣ್ಣ ಚಮಚ ಮೆಂತಿ, ಒಂದು 4 ಚಮಚ ಸಣ್ಣ ಚಮಚದಲ್ಲೇ ಉದ್ದಿನ ಬೇಳೆ ತೊಗೊಂಡ್ರಿ. ಮೆಂತಿ ಇರಲಿಲ್ಲ ಅಂದರೆ ನಡಿತೈತಿ, ಆದ್ರೆ ಉದ್ದಿನ ಬೇಳೆ ಕಂಪಲ್ಸರಿ ಬೇಕ್ರಿ. ಅಂದ್ರೆ ದೋಸೆ, ಇಡ್ಲಿ, ಪಡ್ಡ ಏನು ಹಾಕವ್ರಿ ಉತ್ತಪ್ಪ ಚಂದ ಉಬ್ತಾವು. ಈಗ ಇತ್ರನ್ನೆಲ್ಲ ಏನು ಮಾಡ್ಕೊಂಡು ಬರ್ನು ಫ್ರೆಂಡ್ಸ, ಸ್ವಚ್ಛ ಹಿಂಗೆ ತೊಳ್ಕೊಂಡು ಬರ್ತೈತಿ. ಅದಕ್ಕೆ ಮೆಜರ್ಮೆಂಟ್ ಹೇಳ್ತೀನಿ ನೋಡ್ರಿ ನಿಮ್ಗೆ. ಈಗ ಸಣ್ಣ ಬಾಟ್ಲಿ ಐತಿರಲ್ಲ, ಇದು ಬಾಟ್ಲಿ 4 ಬಾಟ್ಲಿ ಇತ್ತು. ಏನು ಮಾಡಿನ ಅಕ್ಕಿ ತೊಗೊಳಕತ್ತನು ದೊಡ್ಡದ ಬೋಗೋಣಿ ತೊಗೋರಿ. ಅಕ್ಕಿ ಉಬ್ತಿರ್ತಾವೆ ಅವು ನೆನೆಯನ, ಅದಕ್ಕೆ ದೊಡ್ಡ ಸೈಜ್ ಬೋಗೋಣಿ ತೊಗೋಬೇಕು. ಈಗ ಏನು ಮಾಡೋನು, ಈಗ 4 ಬಾಟ್ಲಿ ಅಕ್ಕಿ ತೊಗೊಂಡು ಇದನ್ನೆಲ್ಲ 5-6 ಸಲ ಸ್ವಚ್ಛ ಹಿಂಗೆ ತೊಳ್ಕೊಂಡು ಬಂದ ನೋಡ್ರಿ. ಎಲ್ಲ ಅಕ್ಕಿ ಗಸ ಕೈಲಿ ತಿಕ್ಕಿ ತೊಳೆದು ಬಳಕ ಒಂದು ಸ್ವಲ್ಪ ಹಿಂಗೆ ನೀರಾಗ ಗಲೀಜು ನಿಂದಿರಬಾರ್ದು ಕರ್ಗ. ಈಗ ನೋಡ್ರಿ ಅಕ್ಕಿ ಅಷ್ಟು ಬೆಳ್ಳಗಾಗ್ಯಾವು. ನಾ ಅಕ್ಕಿ ಮೆಂತಿ ಕೂಡಿ ನೆನೆಹಾಕಿ ಅದನ್ನು ಫ್ರೆಂಡ್ಸ, ನೀವು ಬೇರೆ ಬೇರೆ ನೆನೆಹಾಕೋಬೋದು. ಉದ್ದಿನ ಬೇಳೆ ಅಷ್ಟೇ ಬೇರೆ ನೆನೆಹಾಕಿ ಅದನ್ನು. ಇವು ಏನು ಆಗ ಒಂದು 8 ತಾಸು ನೆನಿಬೇಕ್ರಿ. ಈಗ ಅಕ್ಕಿ ಮತ್ತು ಉದ್ದಿನ ಬೇಳೆ ಇವೆಲ್ಲ ಮತ್ತು ಮೆಂತ್ಯದು. ಈಗ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಏನು ಮಾಡ್ತಾನೆ, ಒಂದು 8 ತಾಸು ನೆನೆಲಿ ಹಾಕಿಡ್ತಾನು. ಈಗ ಉದ್ದಿನ ಬೇಳೆ ಬೇರೆ ನೆನೆಹಾಕಿದನು. ಇದ್ರೂ ಏನು ಮಾಡು, ಈಗ ಒಂದು ದೊಡ್ಡ ಬಾಟ್ಲ ತೊಗೊಂಡು ಇವು ಉಬ್ತಿರ್ತಾವೆ, ದೊಡ್ಡದ ತೊಗೊರಿ ಸೈಜಕ್ಕೆ ನೆನೆಹಾಕ್ಲಾಕ. ಇದನ್ನೆಲ್ಲ 2-3 ಸಲ ಸ್ವಚ್ಛ ಹಿಂಗೆ ತೊಳ್ಕೊಂಡು ಬಂದ ನೋಡ್ರಿ. ಈ ರೀತಿ ಇದ್ರ ಮೇಲೆ ಒಂದು 2 ಇಂಚ್ ಆಗಷ್ಟು ನೀರು ನಾನು ಇಟ್ಟನ್ರಿ. ಈಗ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಏನು ಮಾಡೋಣ, ಇವು 8 ತಾಸು ನೆನೆಯಲ್ರಿ ಫ್ರೆಂಡ್ಸ. ಇವು ಅಂದ್ರೆ ಮುಂಜಾನೆ ಹಾಕ್ರಿ ಅಂದ್ರೆ 8 ತಾಸು ಬಿಟ್ಟು ನೀವು ನೋಡ್ಬೇಕ್ರಿ. ಆಮೇಲೆ ಅವು ನೆನೆದಿರ್ತಾವೆ. ಈಗ ನಾ 8 ತಾಸು ಆಗೈತಿ. ಈಗ ನಾನು ನೋಡ್ತೀನಿ ರೀ, ನಿಮ್ಗೆ ನೋಡೋಣ ಬರ್ರಿ, ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ನೆನೆದ ಅಂಥೇಳಿ. ನೋಡ್ರಿ ಎಷ್ಟು ಉಬ್ಬ್ಯಾವೆಲ್ಲ ಅಕ್ಕಿ, ಆಮೇಲೆ ಮೆಂತಿ ಅದು ನೋಡ್ರಿ ಯಾವ ರೀತಿ ಕೈಲಿ ಹೆಚ್ಚಿಕಿದ್ರೆ ಸಣ್ಣ ಆಗಬೇಕು ಈ ರೀತಿ ಎಲ್ಲ. ಈಗ ಅವನ್ನ ಮಿಕ್ಸರ್ಗೆ ಹಾಕಿ ಅದನ್ನು ಇದ್ರ ಏನು ಮಾಡ್ತಾರೆ, ಮಿಕ್ಸರ್ ಬಾಂಡೆ ತೊಗೊಂತಾನು ಒಂದು 2 ಚಮಚೆ ಅಕ್ಕಿ ಮತ್ತು ಮೆಂತಿ ತೊಗೊಂಡ್ರಿ. ಇದಕ್ಕೆ ಏನು ಮಾಡೋಣ, ಸಣ್ಣ ಚಮಚಲ್ಲಿ 1-2 ಚಮಚ ಉದ್ದಿನ ಬೇಳೆ 3 ಕೂಡಿಸಿ ಮಿಕ್ಸರ್ಗೆ ಹಾಕೋಬೇಕ್ರಿ ಪ್ರತಿ ಸಲ ಹಾಕೊಂಬಂದಾಗ. ಅಂದ್ರೆ ಹದ ಚಂದ ಆಕೈತ್ರಿ ಅದು. ಈಗ ಅಂದ್ರೆ ಗಂಧದ ಗತ್ಲೆ ಮಾಡ್ಕೊಂಬರ್ಬೇಕ್ರಿ. ಭಾಳ ದಪ್ಪ ಇಡ್ಲಾಕ್ ಹೋಗ್ಬೇಡ್ರಿ. ದಪ್ಪ ಇಟ್ರಿ ಅಂದ್ರೆ ದ್ವಾಸೆ ಬಿರ್ಸಾಕವು. ಅಗದಿ ಸಣ್ಣ ಹಿಟ್ಟಿನ ಗತ್ಲೆ ಆಗಬೇಕು. ಈಗ ನಾನು ಮಿಕ್ಸರ್ಗೆ ಹಾಕಿ ನೋಡ್ರಿ, ತೋರಿಸ್ತಾನೆ ನಿಮ್ಗೆ. ಹದ ನೋಡ್ರಿ, ಭಾಳ ಈ ತಿಳುವೂ ಅಲ್ಲ, ದ್ವಾಸೆ ಹಿಟ್ಟ ಭಾಳ ದಪ್ಪ ಅಲ್ಲ, ಈ ರೀತಿ ಮೀಡಿಯಮ್ ಇರ್ಬೇಕ್ರಿ. ದ್ವಾಸೆ ಹಿಟ್ಟ ಪರ್ಫೆಕ್ಟ್ ಐತಿ ಈಗ ದ್ವಾಸೆ ಹಿಟ್ಟ. ಈಗ ಇದೇ ರೀತಿ ಈಗ ಮ್ಯಾಗ ಮುಚ್ಚಿನ್ರಿ. ಏನು ಇದೇ ರೀತಿ ಉಳಿದಿದ್ದೆಲ್ಲ ಏನು ಮಾಡ್ತಾನೆ, ಎಲ್ಲ ದ್ವಾಸೆ ಹಿಟ್ಟು ಅದು ಅಕ್ಕಿ ಮತ್ತು ಏನು ಉದ್ದಿನ ಬೇಳೆ ಇದ್ರಲ್ಲ ಮಿಕ್ಸರ್ ಹಾಕೊಂಡು ಬಂದನು. ಎಲ್ಲರ ಒಂದು ಸ್ವಲ್ಪ ಗಟ್ಟಿ ಇತ್ತಂದ್ರೆ ಈ ರೀತಿ ಎಲ್ಲ ಚಮಚದಲ್ಲಿ ಅಳಗಾಡಿಸಿ ಪರ್ಫೆಕ್ಟ್ ಮಾಡಿರಿ. ಇದನ್ನು ಮುಚ್ಚಿಡೋನು ಒಂದು ಇಡೀ ರಾತ್ರಿ ಇಟ್ಟ ಮುಂಜಾನೆ ಈಗ ದೋಸೆ, ಇಡ್ಲಿ, ಉತ್ತಪ್ಪ ಮತ್ತು ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತಾನೆ. ಈಗ ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ಮುಂದಿನ ವಿಡಿಯೋದಾಗ ಭೇಟಿ ಆಗೋಣ ಫ್ರೆಂಡ್ಸ್. ಬಾಯ್ ಬಾಯ್ ಫ್ರೆಂಡ್ಸ್.